ಬನ್ನಿಮ್ಮ ಬನ್ನಿ, ಏನು ಕೊಡಲಿ? ಹಣ ಏನಿಲ್ಲ, ನಮ್ಮ ಹತ್ರ ಸ್ವಲ್ಪ ಹಳೆ ಬಂಗಾರ ಇದೆ. ಅದನ್ನ ತಗೋಬಿಟ್ಟು ನೀವು ನಮಗೆ ಒಂದು ಸ್ವಲ್ಪ ಅಮೌಂಟ್ ಕೊಡಬೇಕಾಗಿತ್ತು. ಹಳೆ ಬಂಗಾರ ಇದೆ, ಅದನ್ನ ತಗೊಳ್ತೀರಾ? ಹಳೆ ಬಂಗಾರನ? ಇಲ್ಲ ತೋರಿಸ್ರಿ ಅಮ್ಮ, ಇಲ್ಲ ಕೊಡಿ ನೋಡೋಣ. ನೀನು ಹಾಗೆ ಸ್ವಲ್ಪ ಒಡವೆ ತಗೊಂಡ್ಬಿಡು ರೀತಾ. ನಿನಗೆ ಬೇಕಾಗಿರೋ ಒಡವೆ ಎಲ್ಲ ತಗೋಬಿಡು. ಬೇಕಾಗಿರೋ ಅಷ್ಟು ದುಡ್ಡು ಇಸ್ಕೊಳ್ಳೋಣ. ಸ್ವಲ್ಪ ಒಡವೆನೂ ತಗೋಬಿಡು. ತಡೀರಿ, ಫಸ್ಟು ಅವರಿಗೆ ತೋರಿಸೋಣ ಅದನ್ನೆಲ್ಲನ. ಈಗ ಅಣ್ಣ ಇವೇ ತಂದಿರೋದು ಹಳೆ ಬಂಗಾರ, ಚೆನ್ನಾಗೈತೆ, ಒಳ್ಳೆ ರೇಟ್ ಹಾಕ್ಕೊಡ್ರಿ. ನೋಡ್ತೀವಿರಮ್ಮ, ನೋಡ್ತೀವಿ. ಬಂಗಾರದ ರೇಟ್ ಹೆಂಗೈತಣ್ಣ ಇವಾಗ? 7,000, 7,400, 300, 200, 7,000 ದಾಟ್ಬಿಟ್ಟಿದೆಯಪ್ಪ. ಏನಾದರೂ ತಗೊಳ್ತೀರಾ? ಏನೋ ದುಡ್ಡು ಕೊಡಬೇಕಾ? ಅಣ್ಣ ನಮ್ಗೊಂದು ಸ್ವಲ್ಪ ಅಮೌಂಟ್ ಬೇಕು. ಸ್ವಲ್ಪ ಅಮೌಂಟು ಈ ಬ್ಯಾಗಲ್ಲೆಲ್ಲ ಇದೆ, ಅದೆಷ್ಟಾಗುತ್ತೆ ಅಷ್ಟು ಹಣ ಅದೆಲ್ಲ ತೂಕ ಮಾಡ್ಕೊಬಿಡಿ. ತೂಕ ಮಾಡ್ಕೊಂಡು ಎಷ್ಟಾಗುತ್ತೆ ಅಷ್ಟು ಅಮೌಂಟ್ ಕೊಡಿ. ಅಣ್ಣ ಈ ವಿಷಯನ ಯಾರಿಗೂ ಹೇಳಕ್ಕೆ ಹೋಗಬೇಡಿ. ಇದು ನಮಗೆ ಸಿಕ್ಕಿರೋದು. ಇದು ಸಿಕ್ಕಿರೋದಲ್ಲ, ಇನ್ನೂ ಇದ್ರೆ ತಗೊಂಡ್ಬಂದು ಕೊಡಿ, ಒಳ್ಳೆ ರೇಟ್ ಕೊಡ್ತೀವಿ. ಸರಿ ಆಯ್ತಣ್ಣ, ಕೊಡ್ತೀವಿ. ಇವಾಗ ನಮಗೆ ಸ್ವಲ್ಪ ಒಡವೆ ತೋರಿಸ್ಬಿಡಿ. ಒಂದು ನೆಕ್ಲೆಸ್ಸು ಮತ್ತು 2 ಹಳೆ ಸರ, ಸ್ವಲ್ಪ 4 ಬಳೆ, ಕಿವಿ ಓಲೆ, ಸೆಟ್ಟು ಎಲ್ಲ ತೋರಿಸ್ಬಿಡಿ. ಸೆಟ್ ಫುಲ್ ಬರುತ್ತಲ್ಲ, ಆ ಥರ ಐತಾ? ಒಂದು ನೆಕ್ಲೆಸ್ಸು, ಒಂದು ಹಾರ ಮತ್ತು ಕಿವಿ ಓಲೆ ಸೆಟ್ಟು, ಬಳೆ ಎಲ್ಲ ನಮಗೆ ಸೆಟ್ ಬೇಕಾಯಿತು. ಇದೆಯಮ್ಮ, ತೋರಿಸ್ತೀನಿ. ಇವಾಗ ಇದಕ್ಕೆ ಅಮೌಂಟ್ ಕೊಡ್ಲಾ? ಎಷ್ಟು ಬರುತ್ತೋ ಅಷ್ಟು ಅಮೌಂಟ್ ಕೊಟ್ಬಿಡಿ. ತಗೊಳ್ರಿ, ಅಮೌಂಟ್ ತಗೊಳ್ಳಿ. ನಾನು ಆಮೇಲೆ ನಿಮಗೆ ಬೇಕಾಗಿರೋ ಒಡವೆ ಕೊಡ್ತೀನಿ. ಬಂಟಿ ಅವರೇ, ಎಷ್ಟೊಂದು ಅಮೌಂಟು? ರೀತಾ ಎತ್ತಿಟ್ಕೋ, ಬ್ಯಾಗಲ್ಲಿ ತೆಗ್ದಿಟ್ಬಿಡು ದುಡ್ಡ. ರೀತಾ ಏನು ಅಷ್ಟೊಂದು ದುಡ್ಡು ಇಟ್ಕೊಂಡಿದ್ದಾಳೆ? ಬ್ಯಾಗಲ್ಲಿ ಇಟ್ಟ ಸರಿಯಾಗೆ? ಸರಿಯಾಗಿ ಇಟ್ಟಿದ್ದೀನಿ ಬಂಟಿ ಅವರೇ, ಬ್ಯಾಗಲ್ಲಿದೆ. ಇಲ್ಲೇನು CC ಕ್ಯಾಮ್ರಾ ಇದೆ ಹೇಳ್ರಿ, ಯಾರು ಏನು ಮೋಸ ಮಾಡೋಕ್ಕಾಗಲ್ಲ. ಅದರೊಳಗಡೆ ಇಟ್ಟಿದ್ದೀನಿ. ಇವಾಗ ಒಡವೆ ನೋಡೋಣ, ಒಡವೆ ನೋಡಿ ನಮಗೆ ಬೇಕಾಗಿರೋದು ತಗೊಳ್ಳೋಣ. ಬನ್ನಿಮ್ಮ ಬನ್ನಿ, ಏನು ಕೊಡ್ಲಿ? ಅಲ್ಲೋಡ್ರಿ ಸುಗುಣ ಬಂದಿದ್ದಾಳೆ. ಹೇಳಿ, ನಿಮ್ಗೆ ಏನೇನು ಕೊಡ್ಲಿ? ಅಣ್ಣ ನಮಗೆ ನೆಕ್ಲೆಸ್ ಕೊಡಿ, ಹಾರ ಕೊಡಿ, ಕಿವಿ ಸೆಟ್ ಕೊಡಿ, ಕಿವಿದು ಈ ಕಡೆ ಹಿಂಗೆ ಹಾಕಂತಾರಲ್ಲ, ಈ ಕಡೆ ಹಿಂಗೆ ತಗ್ಲಾಕಂತಾರಲ್ಲ ಅದನ್ನು ಕೊಡಿ, ಬಳೆ ಕೊಡಿ, ಒಂದು 4 ಬಳೆ ಕೊಟ್ಬಿಡಿ. ಈ ರೀತಿ ಇಷ್ಟೊಂದು ಒಡವೆ ತಗೊಳ್ತಾ ಇದ್ದಾಳೆ, ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು? ಹೆಂಗೆ ಯಪ್ಪ ದೇವ್ರೆ? ನೋಡ್ರಿಮ್ಮ, ಇದೊಂದು ಡಿಸೈನ್ ಇದೆ ನೋಡಿ, ನಿಮ್ಗೆ ಯಾವ ಬೇಕು? ಅಣ್ಣ ಇನ್ನು ಹೊಸ ಡಿಸೈನ್ ತೋರ್ಸೋಣ. ನೋಡ್ರಿಮ್ಮ, ಇದೊಂದಿದೆ, ಇದು ತುಂಬಾ ಅರಳು ಬರುತ್ತೆ. ಇದರಲ್ಲಿ 3 ಸರ ಇದಾವೆ, ಮತ್ತೆ ಒಂದು ಡಾಬ್ ಇದೆ, ಮತ್ತೆ ಕಿವಿ ಓಲೆ ಎಲ್ಲ ಚೆನ್ನಾಗಿದೆ. ನೋಡಿ, ಇದೊಂದು ಸೆಟ್ ಇದೆ ನೋಡಿ, ನಿಮ್ಗೆ ಯಾವ್ದು ಬೇಕು? ಅಮ್ಮ ನಿಮ್ಗೆ ಏನು ಕೊಡ್ಲಿ? ಸರ್ ಅಲ್ಲಿ ಕೊಡ್ರಿ ಸರ್, ನಾವು ಆಮೇಲೆ ತಗೊಳ್ತೀವಿ. ಯಾಕ ಇವಳು ನಮ್ಮ ರೀತಾ, ನಮ್ಮ ಅತ್ತೆ ಐತಲ್ಲ ಅವ್ರ ತಂಗಿ ಮಗಳು. ನೋಡಿ ಎಷ್ಟೊಂದು ದುಡ್ಡು. ಅಕ್ಕ ಮೊನ್ನೆನ ಬೇರೆ ಕಳಿಸಿದ್ರು ಕಣೆ, ಯಾತು ಇರಲಿಲ್ಲ. ಒಡವೆ ಇಷ್ಟೊಂದು ತಗೊಳಕ್ ಬಂದಿದ್ದಾಳೆ ಇವಳು. ಅವೇನು ಬಂಗಾರದವೇನು ಗ್ಯಾರಂಟಿ ಇವಾಗ ಕೇಳೋದಿಲ್ಲ ಅಣ್ಣನ. ಅಣ್ಣ ಅದೆಲ್ಲ ಗೋಲ್ಡಾ? ಹೌದಮ್ಮ, ಗೋಲ್ಡ್ ಅಂಗಡಿಗೆ ಬಂದ್ಬಿಟ್ಟು ಇದೆಲ್ಲ ಗೋಲ್ಡಾ ಅಂತ ಕೇಳಿದ್ರೆ ಇದೆಲ್ಲ ಗೋಲ್ಡೇನೆ. ಅಣ್ಣ ಬಳೆನೂ 4 ಕೊಟ್ಬಿಡಿ. ಬಳೆ ಮತ್ತೆ ಅಣ್ಣ ನನಗೆ ಕಾಲ್ ಚೈನ್ ಬೇಕಾಯಿತು. ಸಿಂಪಲ್ ಆಗಿರೋದೊಂದು, ಮತ್ತೆ ದೊಡ್ಡದು ಎಲ್ಲಾದರೂ ಫಂಕ್ಷನ್ಗಳಿಗೆ ಹಾಕೊಳ್ತಾರಲ್ಲ ಆ ಥರ ಒಂದು ಕಾಲ್ ಚೈನ್ ಕೊಟ್ಬಿಡಿ. ಮತ್ತು ಕಿವಿ ಓಲೆ ಅಣ್ಣ ಒಂದು 5-6 ಜೊತೆ ಕೊಟ್ಬಿಡಿ. ಮತ್ತು ಡೈಲಿ ಯೂಸಿಗೆ ಬೇಕು, ಮತ್ತು ರಿಂಗ್ ಬೇಕು, ಎಲ್ಲ ಥರದ್ದು ಜುಮ್ಕಿ, ಹ್ಯಾಂಗಿಂಗ್ಸ್ ಬರ್ತಾವಲ್ಲ ಹ್ಯಾಂಗಿಂಗ್ಸು ಎಲ್ಲ ಕೊಟ್ಬಿಡಿ. ಎಲ್ಲ ಥರದ್ದು ಕಿವಿದು ಕೊಟ್ಬಿಡಿ ಅಣ್ಣ. ಎಲ್ಲ ಡಿಸೈನೂ ಇಟ್ಕೋಬೇಕು. ಮುತ್ತಿನ ಜೋಲೆ ಜುಮ್ಕೆ ಬರುತ್ತಲ್ಲ ಆ ಥರ, ಮತ್ತು ಇವಾಗ ಹೊಸ ಡಿಸೈನ್ ಬಂದೈತಲ್ಲ, ಮತ್ತು ಕೆಂಪರಳು ಮತ್ತು ಹಸ್ರಳ್ಳು ಬರುತ್ತಲ್ಲ ಆ ಥರ ಕೊಡಿ. ಮತ್ತು ಲಕ್ಷ್ಮೀ ಒಲೆ ಕೊಡಿ, ಡೈಲಿ ಇಟ್ಕೊಳ್ಳೋಕ್ಕೆ ಎಲ್ಲ. ಮತ್ತು ಪೆನ್ಸಿಲ್ ಬರ್ತಾವಲ್ಲ ಚಿಕ್ಕ ಚಿಕ್ಕವು, ಅವನ್ನೆಲ್ಲ ಕೊಡಿ ಅಣ್ಣ. ಎಲ್ಲ ಕೊಟ್ಬಿಡಿ, ಎಲ್ಲ ಒಂದೊಂದು ಜೊತೆ ಕೊಟ್ಬಿಡಿ. ಮತ್ತು ಮೂಗ್ನತ್ತು ಮತ್ತು ಮುತ್ತಿಂದು ಎಷ್ಟು ರೇಟಿಂದ ಐತಣ್ಣ? ಕಾಸ್ಟ್ಲಿ ತುಂಬ ರೇಟಿಂದು ಕೊಟ್ಬಿಡಿ. ಮೂಗ್ನತ್ತು ಬೇಕಾಯಿತು. ಮೂಗ್ನತ್ತು ನೀವು ತಗೊಂಡಂಗೆಲ್ಲ ಇದ್ದಾವೆ. ನೀವು ಎಷ್ಟು ತಗೊಂತೀರಾ? ಅಣ್ಣ ತುಂಬ ಕಾಸ್ಟ್ಲಿ ಇದೆ, ಎಷ್ಟೈತೆ ಅಷ್ಟು ಕೊಟ್ಬಿಡು. ಅರಳು ಮುತ್ತಿಂದು ಅದೇ ಚೆನ್ನಾಗೆ ತುಂಬ ಕಾಸ್ಟ್ಲಿದು ಇರುತ್ತೆ ನೋಡು, ಆ ಥರ ಕೊಟ್ಬಿಡು. ಮತ್ತು ನನಗೆ ಇನ್ನೂ ಏನು ಬೇಕು? ಇನ್ನೂ ಏನು ತಗೊಳ್ಳೋಣ ಬಂಟಿ ಅವರೇ? ತಗೋರಿತಾ, ನಿನಗೇನು ಇಷ್ಟನೋ ಎಲ್ಲ ತಗೋಬಿಡು. ಅಯ್ಯೋ ಬಂಟಿ ಅವರೇ, ನಿಮಗೆ ಮರ್ತು ಬಿಟ್ಟಿದ್ದೀನಿ. ಅಯ್ಯೋ ನಮ್ಮ ಮನೆಯವ್ರಿಗೆ ಒಂದು ಕೊಳ್ಚೇನು ಬೇಕು, ಒಂದು ಕೈ ಚೇನು, ಉಂಗುರ, ಮತ್ತು ಅವ್ರಿಗೆ ಇದು ಕೊಳ್ಚೇನು ಉರಿ ದಪ್ಪದ ಬರ್ತಲ್ಲಣ್ಣ ಆ ಥರ ಮಾಡಿ. ಮತ್ತು ಡಿಸೈನ್ ಇಂದೊಂದು ಕೊಳ್ಚೇನು ಕೊಟ್ಬಿಡಿ. ಮತ್ತು ಕಿವಿಗೆ ಒಂದು ಕಿವಿ ಸುತ್ತಿಸ್ಬೇಕು ನಮ್ಮ ಬಂಟಿ ಅವ್ರಿಗೆ. ಗಂಡು ಮಕ್ಳು ಇಟ್ಕೊಂತಾರಲ್ಲ, ಒಂದು ಕಿವಿ ಓಲೆ ಕೊಟ್ಬಿಡಿ. ಇನ್ನು ಬಂಟಿ ಅವರೇ ಏನು ಬೇಕು? ಕೈ ಚೈನ್ ಯಾವ ಥರ ಇರಲಿ? ಕಡ್ಗದ ಥರ ಇರಲ್ಲ, ಏನು ಚೈನ್ ಥರ ಇರಲ್ಲ? ಇವಳು ಇಷ್ಟೊಂದು ಅಡುಗೆ ತಗೊಂತ ಇದ್ದಾಳೆ. ಎಲ್ಲಿಂದ ತಂದ್ಲಪ್ಪ ಇಷ್ಟೊಂದು ದುಡ್ಡ ಇವಳು? ಕೇಳಿ ಎಲ್ಲಿ ತಂದೆ ಅಂತ.
ನಾನು ಮಾತಾಡ್ಸಲ್ಲ ಕಣೆಯಕ್ಕ. ಹ್ಞೂ ಇವಳಿಗೂ ನನಗೂ ಜಗಳ ಆಗಿತ್ತು. ನಾನು ಅದಕ್ಕೆ ಮಾತಾಡ್ಸಲ್ಲ. ನೋಡೋಣ, ನಾನು ನೋಡ್ದಂಗೆಲ್ಲ ಇನ್ನೂ ಜಾಸ್ತಿನೇ ತಗೊಂತಾ ಇದ್ದಾಳೆ. ಎಷ್ಟೊಂದು ದುಡ್ಡು ಬೇರೆ ಬ್ಯಾಗ್ನಾಗ ತೆಗ್ದು ಕೇಳು. ಯಪ್ಪ ಯಾಕ ಎಷ್ಟೊಂದು ದುಡ್ಡು ಎಲ್ಲಿ ತಂದ್ಲಪ್ಪ ಯಪ್ಪ ದೇವ್ರಿ. ಇನ್ನೇನು ಇರಲಿಲ್ಲ ಕಣೆ, ಎಲ್ಲ ಕಳ್ಕೊಂಡು ಬೀದಿಗೆ ಬಿದ್ದಿದ್ರೆ ಅವರು. ಏನೂ ಇರಲಿಲ್ಲ. ಕಳ್ಚೇನ್ ಯಾವ ಥರ ಡಿಸೈನ್ ಇರಲಿ? ಡಿಸೈನ್ಗಳು ತೋರಿಸ್ರಿ, ಸ್ವಲ್ಪ ಚೆನ್ನಾಗಿರೋದು ತೋರಿಸ್ರಿ. ದಪ್ಪ ಇರಬೇಕು, ತಿನ್ನಾಗಿರಬೇಕು, ಗಟ್ಟಿಯಾಗಿರಬೇಕು. ಸ್ವಲ್ಪ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ. ಮತ್ತು ಉಂಗ್ರನೂ ಎಲ್ಲ ಡಿಸೈನ್ ತೋರಿಸಿ. ನನಗೂ ಉಂಗ್ರ ಮರ್ತು ಬಿಟ್ಟಿದ್ದೀನಿ. ಅಯ್ಯೋ ಬಂಟಿಯವರೇ, ನನಗೂ ಉಂಗ್ರ ಮರ್ತು ಬಿಟ್ಟಿದ್ದೀನಿ. ನನಗೂ ಉಂಗ್ರ ಬೇಕು. ನನಗೂ ಉಂಗ್ರ ಬೇಕು. ನನಗೂ ಒಂದು ಬ್ಯಾಡ್ ಸೆಟ್ ತಗೋಬೇಕು. ನಮಗೂ ಅದೆಲ್ಲ ಕೊಟ್ಬಿಡಿ ಅಣ್ಣ. ಎಷ್ಟಾಗುತ್ತೆ ಲೆಕ್ಕ ಮಾಡಿಬಿಡಿ, ಟೋಟಲ್ ಅಮೌಂಟ್ ಕೊಟ್ಬಿಡ್ತೀನಿ. ನಮ್ಮ ಅಮ್ಮನಿಗೊಂದು ಬೇರೆ ಸರ ತಗೋಬೇಕು. ಅಣ್ಣ ಮಾಂಗಲ್ಯ ಸರ ಡಿಸೈನ್ ತೋರಿಸ್ರಿ ಹಾಗೇನೆ. ಅಪ್ಪ ಯಾಕ ಇವಳು ಎಷ್ಟೊಂದು ಅಡುಗೆ ತಗೊಂತಾ ಇದ್ದಾಳೆ. ಎಲ್ಲಿತ್ತೆ ಇವಳಿಗೆಲ್ಲ ದುಡ್ಡು? ಏನಾನ ಎಲ್ಲನ ಸಿಕ್ಕಿರ್ಬೇಕೇನಮ್ಮ. ಹೌದೇನು ಸಿಕ್ಕಿರ್ಬೇಕು ಅಂತೀಯ? ಮತ್ತೆ ಎಷ್ಟೊಂದು ಮತ್ತೆ ಹೂನಕ್ಕ. ಅಯ್ಯೋ ಏನೇನು ಇರಲಿಲ್ಲ ಕಣೆ. ಅಯ್ಯೋ ನಮ್ಮನೆ ಮನೆ ಮಕ್ಳಕ್ಕೆ ಬಂದು ಕೂಕೊಂಡು ಮನೆ ಮಾಡಿಕೊಡ್ರಿ ಅಂತ ಅವಳು ಹಾಳು. ನಾನು ಸರಿಯಾಗಿ ಗಲಾಟೆ ಮಾಡಿದ್ದೆ. ಏನಂದ್ರು ಹೋಗ್ತಾ ಇರಲಿಲ್ಲ ಕಣೆ ಅಕ್ಕ. ಯಪ್ಪ ಇಷ್ಟೊಂದು ಇದಕ್ಕಿದ್ದಂಗೆ ಇಷ್ಟೊಂದು ಒಡವೆ ತಗೊತಾ ಇದ್ದಾಳೆ ಅಂದರೆ ಯಪ್ಪ ಕಣೆ ಅಕ್ಕ ಎಲ್ಲೋ ಸಿಕ್ಕಿರಬೇಕು. ಯಪ್ಪ ದೇವ್ರೆ, ಎಲ್ಲಿ ಸಿಕ್ಕೈತಪ್ಪ ಇಷ್ಟೊಂದು ದುಡ್ಡು ಇವಳಿಗೆ? ಇಷ್ಟೊಂದು ಒಡವೆ, ಎಷ್ಟೊಂದು ದುಡ್ಡು ಬೇರೆ ಬ್ಯಾಗ್ನ ಕಿಕ್ಕೊಂಡ್ಲು. ರಾಮ ರಾಮ ರಾಮ, ಎಲ್ಲಿತ್ತಪ್ಪ ಇವಳಿಗೆ? ಮಾತಾಡ್ಸಿ ಕೇಳೆ ಸುಗುಣ. ಏನು ಮಾತಾಡ್ಸಲ್ಲ ಅಂದರೆ ಇನ್ನೇನು, ನಾನೇ ಮಾತಾಡ್ಸಾನೆ. ಮಾತಾಡ್ಸಿ ಅಕ್ಕ, ನೀನೇ ಮಾತಾಡ್ಸು. ನೀನು ಜಯಮ್ಮ ಇದ್ದಾರಲ್ಲ ಅವ್ರ ತಂಗಿ ಮಗಳು ತಾನೇ ಅಂತ. ಇಲ್ಲಾಂದರೆ ಅಕ್ಕ ನೀವು ಇದನ್ನೆಲ್ಲ ನಾವು ಒಡವೆ ತಗೊಳ್ತಾ ಇದ್ದೀರಾ ನೀವು ಅಂತ ಕೇಳೋದಿಲ್ಲ. ಇದನ್ನೆಲ್ಲ ನೀನು ತಗೊಳ್ತಾ ಇದೆಯಾ ನಮ್ಮ ಒಡವೆನ? ಹೂನಕ್ಕ ನಾವು ತಗೊಳ್ತಾ ಇದ್ದೀವಿ. ಯಾಕೆ ಅಲ್ಲ ಕೇಳಿದೆ, ನೀನು ತಗೊಂತಾ ಇದೆಯೇನೋ ಅಂತ. ಮತ್ತೆ ನಮಗೆ ಬೇಕಾಗಿರೋದು ನಾವು ತಗೊಳಕ್ಕೆ ಬಂದಿದ್ದೀವಿ. ನೀನು ತಗೊಳ್ತಾ ಇದೆಯೇನಮ್ಮ ಅಂತ ಅಂದರೆ ನಾವೇ ಮತ್ತೆ ತಗೊಳ್ತಾ ಇರೋದು. ಏನು ಬೇರೆಯವ್ರು ತಗೊಳ್ತಾ ಇದ್ದಾರಾ ಹಾಗೆ ಕೇಳ್ತೀರಿ ನೀವು? ಅಲ್ಲ ಕೇಳಿದೆ, ನೀವು ತಗೊಳ್ತಾ ಇದ್ದೀರೇನೋ, ಇಷ್ಟೊಂದು ಚಿನ್ನ ತಗೊಳ್ತಾ ಇದ್ರಲ್ಲ ಅದಕ್ಕೆ. ನಾವೇನೇ ತಗೊಳ್ತಾ ಇರೋದು. ಕಣೆ ಸುಗುಣ, ಅವರೇ ಅಂತೆ ಕಣೆ ತಗೊಳ್ತಾ ಇರೋದು. ನೋಡಿ ಇಷ್ಟೊಂದು ಅಡುಗೆ ತಗೊಳ್ತಾ ಇದ್ದಾರೆ. ಯಾಕ ನನಗೆ ಅದೇ ಯಪ್ಪ ತಲಿಯಾಕ ಯಪ್ಪ ಹೂಳ ಬಿಡ್ಕೊಳಂಗಾಗ್ಬಿಡ್ತು ರೀ. ನೋಡಿ ಯಪ್ಪ ಇಷ್ಟೊಂದು ಹೆಂಗೆ ತಗೊತಾ ಇದ್ದಾಳೆ ಇವಳು? ಎಲ್ಲಿಂದ ತಂದು ಇಷ್ಟೊಂದು ದುಡ್ಡ ಎಲ್ಲಿ ಸಿಕ್ಕಿರ್ಬೋದು ಇವಳಿಗೆ? ಯಪ್ಪ ದೇವ್ರೆ. ಇವಾಗ ನಮಗಿನ್ನ ಸಾವುಕಾರ ಆಗ್ಬಿಡ್ತಾಳೆ ಅನ್ಸುತ್ತೆ ಇವಳು. ಯಪ್ಪ ಎಷ್ಟೊಂದು ತಗೊತಾ ಇದ್ದಾಳೆ. ಒಡವೆನೂ ಎಷ್ಟೊಂದು ತಗೊಂಡ್ಲು, ದುಡ್ಡು ಬೇರೆ ಅಷ್ಟೊಂದು ಬ್ಯಾಗ್ ಹಾಕಿ ಇಟ್ಕೊಂಡ್ಲು. ನಾನು ನೋಡಿದೆ ಯಪ್ಪ ಸಖತ್ತು ಒಡವೆ ತಗೊಳ್ತಾ ಇದ್ದಾಳಲ್ಲ ಇವಳು. ಇನ್ನು ಏನು ಕೊಡ್ಲಿ ನಿಮಗೆ? ಅಣ್ಣ ನಮಗೆ ಎಲ್ಲ ಲೆಕ್ಕ ಮಾಡಿಬಿಡಿ. ಎಲ್ಲ ಲೆಕ್ಕ ಮಾಡಿಬಿಟ್ಟು ಎಷ್ಟಾಯಿತು ಟೋಟಲ್ ಅಂತ ಹೇಳ್ಬಿಡಿ. ನಾವು ಅಮೌಂಟ್ ಕೊಡ್ತೀವಿ. ಯಪ್ಪ ನೋಡು, ನಾನು ನೋಡಿದ್ದು ಬಿಲ್ಡಪ್ ಜಾಸ್ತಿ ಆಗ್ಬಿಟ್ಟೈತೆ. ಅಯ್ಯೋ ಶಿವನಿ, ಮನೆ ಬಾಡಿಗೆ ತಮ್ಮಕ್ಕೆ ದುಡ್ಡಿಲ್ಲ, ನೀವೇ ಮನೆ ಮಾಡಿಕೊಡ್ಬೇಕು ಅಂತ ಹೇಳ್ತಿದ್ದವಳು ಇವಾಗ ನೋಡಿದ್ರೆ ಇಷ್ಟೊಂದು ಒಡವೆ ತಗೊಂತಾ ಇದ್ದಾಳಲ್ಲಪ್ಪ. ಅಯ್ಯೋ ಶಿವನಿ, ಎಲ್ಲಿಂದ ಬಂತು? ಎಲ್ಲಿ ಸಿಕ್ತಪ್ಪ? ಯಾಕ ಎಲ್ಲಿ ಸಿಕ್ಕಿರ್ಬೋದೆ? ಗೊತ್ತಿಲ್ಲ ಕಣೆ, ಎಲ್ಲಿ ಸಿಕ್ಕೈತೋ ಏನೋ. ಎಲ್ಲನ ಸಿಕ್ಕಿರಬೇಕು ದುಡ್ಡು ಪಡ್ಡುನು. ಅದಕ್ಕೇನೆ ಎಷ್ಟೊಂದು ತಗೊಂತಾ ಇರೋದು. ಮತ್ತು ಏನು ಇಲ್ದವಳು ಇಷ್ಟೊಂದು ತಗೋಬೇಕಂದ್ರೆ ನೋಡು ಎಷ್ಟೊಂದು ಚಿನ್ನ ತಗೊಂತಾ ಇದ್ದಾಳೆ, ಎಂತೆಂಥ ಒಡವೆ ತಗೊಂತಾ ಇದ್ದಾಳೆ ನೋಡು. ಖುಷಿ ಆಗುತ್ತಪ್ಪ ನನಗಂತೂ ನೋಡಿದ್ರೆ. ಹೆಂಗೆ ತಗೊಂತಾ ಇದ್ದಾಳೆ ಸುಗುಣ. ಕಣೆಯಪ್ಪ ನನಗಂತೂ ಯಪ್ಪ ಆಶ್ಚರ್ಯ ಆಗ್ತೈತೆ, ಇಷ್ಟೊಂದು ಹೆಂಗೆ ತಗೊತಾ ಇದ್ದಾಳಪ್ಪ ಅಂತ. ಬಂಟಿಯವ್ರೆ ನೋಡ್ರಿ, ನಮ್ಮ ಸುಗುಣನಿಗೆ ಫುಲ್ ಶಾಕ್ ಆಗಿಬಿಟ್ಟಿದ್ದಾಳೆ ನಮ್ಮ ಸುಗುಣ. ಇನ್ನು ನಾವಿನ್ನೂ ಚೆನ್ನಾಗೆ ಬೆಳೆಯೋದು ನೋಡಿ ಎಲ್ಲರೂ ಹಂಗೆ ಅನ್ಕೊಂತಾರೆ. ರೀತಾ ಏನಪ್ಪ ಹಿಂಗಿದ್ದವಳು ಹೆಂಗಾಗ್ಬಿಟ್ಲು ಅಂತ ಅಂತಾರೆ ಎಲ್ಲನ. ಹೌದು ರೀತಾ, ಫಸ್ಟ್ ನಾವು ಒಂದು ಬಟ್ಟೆ ಅಂಗಡಿ ಮಾಡಿಬಿಡೋಣ. ಬಟ್ಟೆ ಅಂಗಡಿ ಮಾಡಿಬಿಟ್ಟು ಒಂದು ಮನೆ ತಗೊಳ್ಳೋಣ. ಕಟ್ಟಿರೋ ಮನೆನೇ ತಗೊಬಿಡೋಣ. ಅಷ್ಟು ಕಟ್ಸೋಕ್ಕಾಗೋಲ್ಲ ಇವಾಗ. ಚೆನ್ನಾಗಿರೋದು ಕಟ್ಟಿರೋ ಅಂಥ ಮನೆಯೇ ತಗೊಬಿಟ್ಟು ಬೇಗ ಇಲ್ಲ ನಾವು ಸ್ವಲ್ಪ ರಿಚ್ ಆಗೋ ಥರ ಬೇಗ ಮಾಡ್ಕೊಬಿಡೋಣ. ದುಡ್ಡಿದ್ದ ತಕ್ಷಣ ಬೇಗ ಮಾಡ್ಕೊಬಿಡ್ಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಸುಗುಣನ್ಗೆ ತಲೆಯ ಕೂಡ ಬಿಡ್ಕೊಳಂಗೆ ಆಗೈತೆ. ನಾನು ನೋಡ್ವೆ ತಗೊಳ್ತಾ ಇರೋದು ನೋಡಿ. ಏನಪ್ಪ ಇದು ರೀತಾ ಹಿಂಗೆ ಇದ್ದಕ್ಕಿದ್ದಂಗೆ ಇಷ್ಟೊಂದು ಒಡವೆ ತಗೊಳ್ತಾ ಇದ್ದಾಳೆ ಅಂತ. ಆದರೆ ಅವಳಿಗೆ ಏನು ಗೊತ್ತು. ನಾನು ಇವಾಗ ಹೆಂಗೆ ನೋಡಪ್ಪ ರೀತಾ ಹೆಂಗಿದ್ದವಳು ಹೆಂಗಾದ್ಲು ಅಂತ ಅಂದ್ಕೋಬೇಕು. ಎಲ್ಲರೂ ಆಶ್ಚರ್ಯ ಪಡಬೇಕು. ಆ ಥರ ಆಗ್ತೀನಿ ಇನ್ಮೇಲಿಂದ ನಾನು. ನೋಡ್ತಾ ಇರ್ರಿ, ಇನ್ನೂ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.